ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಯಜಮಾನ್ರು ಇಲ್ಲಿ ರೆಡಿ ಆಗ್ತಾ ಇದ್ದಾರೆ, ತಲೆ ಕೊಬ್ಬರಿ ಆಗ್ತಾ ಇದ್ದಾರೆ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇದು ದಿಡ್ಗ. ಇಲ್ಲಿ ಯಜಮಾನ್ರು ಹೂವು ತಗ ಅಂತ ಅಂದ್ಬಿಟ್ಟು ಗಾಡಿನ ನಿಲ್ಲಿಸಿದ್ರು. ನಾನು ಹೂವು ತಗೊಳ್ತಾ ಇದ್ದೆ. ನಾನು 20 ರೂಪಾಯಿಂದ ಹೂವು ಕೇಳ್ತಿದ್ದೆ. ಅವರು 20 ರೂಪಾಯಿಂದ ಬರಲ್ಲ, 40 ರೂಪಾಯಿ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ರು. ನನಗೆ ಮಲ್ಲಿಗೆ ಹೂವು ಅಂತ ಅಂದರೆ ನಿಜವಾಗ್ಲೂ ತುಂಬಾ ಇಷ್ಟ. ಅದು ದುಂಡು ಮಲ್ಲಿಗೆ, ಸೂಜಿ ಮಲ್ಲಿಗೆ ಅಂದರೆ ಇನ್ನೂ ಸಖತ್ತು ಇಷ್ಟ. ಅದಕ್ಕೆ ಇಲ್ಲಿ ನಮ್ಮೂರಿಗೆ ಹೋಗೋ ಹತ್ರ ದಿಡ್ಗ ಅಂತ ಅಂದ್ಬಿಟ್ಟು ಅಲ್ಲಿ ಗಾಡಿನ ನಿಲ್ಲಿಸಿದ್ರು. ಇದಾದಮೇಲೆ ನೆಕ್ಸ್ಟು ದಿಡ್ಗ ಬಿಟ್ಟು ಮುಂದೆ ಬಂದೆ. ಇದು ಕಬ್ಲಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಇದು ಇಲ್ಲಿಂದಲೇ ಹೋಗಬೇಕು. ಈ ಊರುಗಳ ಮೇಲೇ ನಾವು ಹೋಗ್ಬೇಕಾಗಿರೋದು. ಇದು ದೇವಸ್ಥಾನನ ಕಿತ್ತು ಮತ್ತೆ ರೆಡಿ ಮಾಡ್ತಾ ಇದ್ದಾರೆ ದೇವಸ್ಥಾನ ಕಟ್ಟೋದಕ್ಕೆ. ನಮ್ಮದು ಮ್ಯಾರೇಜ್ ಆಗಿದ್ದು ಸಹ ಇದೇ ದೇವಸ್ಥಾನ. ನೆಕ್ಸ್ಟ್ ಅದನ್ನು ಬಿಟ್ಟರೆ ಮತ್ತೆ ನಮ್ಮೂರ ಕೆರೆ, ವಿಗೀಸಂತೆ ಕೆರೆ ಅಂತ ಅಂದ್ಬಿಟ್ಟು ಇದಂತೂ ಯಾವಾಗಲೂ ತುಂಬಿರುತ್ತೆ, ಖಾಲಿ ಅಂತಲೇ ಇಲ್ಲ. ಯಾವಾಗಲೂ ಫುಲ್ಲು ಭರ್ತಿಯಾಗೇ ಇರುತ್ತೆ. ನೆಕ್ಸ್ಟು ಅದು ಬಿಟ್ಟರೆ ಮುಂದೆ ಇದು ದೇವಸ್ಥಾನ ನಮ್ಮ ಫೇವ್ರೇಟು ಬಿದ್ರಿಕೆರಮ್ಮ ಅಂತ ಅಂದ್ಬಿಟ್ಟು ಈ ದೇವಸ್ಥಾನ ಎದುರುಗಡೆ ಹೋಗ್ತಾ ಇತ್ತು. ಮತ್ತು ನಾನು ಆವಾಗಲೇ ವಿಗೀಸಂತೆ ಕೆರೆ ಅಂತ ತೋರಿಸಿದ್ನಲ್ಲ, ಅದು ನೋಡಿ ಇಲ್ಲಿವರೆಗೂ ಇದೆ. ಇದು ಇಲ್ಲಿ ಕೋಡಿ ಬೀಳುತ್ತಲ್ಲ, ಆ ಪ್ಲೇಸ್ ಇದು. ಕೆರೆ ಅಂತೂ ಸಖತ್ತಾಗಿದೆ. ಅಂದರೆ ಯಾವಾಗಲೂ ತುಂಬ ಇರುತ್ತೆ, ನೀರಂತೂ ಖಾಲಿನೇ ಆಗೋದಿಲ್ಲ. ನೆಕ್ಸ್ಟು ಇಲ್ಲೊಂದು ಇದು ಟ್ಯಾಂಕಿ ಕಟ್ಟಾಯಿತು. ಮತ್ತು ಇನ್ನೇನು ಸ್ವಲ್ಪ ದೂರ ನಮ್ಮೂರು ಸಿಕ್ಕೇ ಬಿಡುತ್ತೆ ಅಂತ ಖುಷಿಲಿ ಹೋಗ್ತಾ ಇದ್ದೆ. ನನಗಂತೂ ನಮ್ಮ ಅಮ್ಮನ ಮನೆಗೆ ಹೋಗಬೇಕು ಅಂತಲೇ ತುಂಬ ಖುಷಿ. ನಮ್ಮ ಅಮ್ಮ ಇದ್ದಾಗಂತೂ ಅಷ್ಟು ಖುಷಿಯಿಂದ ಹೋಗ್ತಾ ಇದ್ದೆ. ಇವಾಗ ನನಗೆ ಅಮ್ಮ ಇಲ್ಲ, ನಮ್ಮ ಅಪ್ಪನ ನೋಡೋದಕ್ಕೋಸ್ಕರನೇ ಅಷ್ಟು ಖುಷಿಯಾಗಿ ಹೋಗ್ತೀನಿ. ನಾನು ನಮ್ಮನೆ ಕರ್ಸ್ಕೊಳ್ಳೋದಕ್ಕಿಂತ ಅಲ್ಲಿ ಹೋಗಿ ನೋಡ್ಕೊಂಬರ್ತೀನಲ್ಲ, ಅದು ನನಗೆ ನಿಜವಾಗ್ಲೂ ತುಂಬಾ ಖುಷಿ ಕೊಡುತ್ತೆ. ನೋಡಿ, ಇದೇ ನಮ್ಮ ಅಮ್ಮನ ಮನೆ. ಇದು ನಮ್ಮ ಅಪ್ಪನ ಫ್ರೆಂಡು, ಯಾರೋ ನಮ್ಮ ಅಪ್ಪಾಜಿ ಇಲ್ಲಿ ಒಳಗಡೆ ಕುಂತಿದ್ರು. ಇದೇ ನಮ್ಮ ಅಮ್ಮನ ಫೋಟೋ. ನಮ್ಮಮ್ಮ ತೀರೋಗಿ 3 ವರ್ಷ ಆಯಿತು. ನಾನೇ ನಾನೇ ಗೊತ್ತಾ ನಾಗೇಶ್ವರಿಗೆ ಮಟ್ಟೆ ದುಡ್ಡು 400, ಅವನು ಯಾಕೆ 400 ಮಟ್ಟೆ ದುಡ್ಡು 2000 ನಂದಿಗೆ ಅವನಿಗೆ ತಿಮ್ಮಂಗೆ. ಅದು ಬಂದು ನಮ್ಮ ಎಂಗೇಜ್ಮೆಂಟ್ ಫೋಟೋ ಅಲ್ಲಿ ಗೋಡೆ ಮೇಲಿರೋದು. ಹಾಗೆಯೇ ಕಾಫಿ ಇಡು ಅಂತ ಅಂದಿದ್ರು. ನಾನು ಇಲ್ಲಿಂದಲೇ ಹಾಲು ತಗೊಂಡೋಗಿದ್ದೆ, ಅದಕ್ಕೆ ಕಾಫಿ ಇಡ್ತಾ ಇದ್ದೆ ನಾನು. ಈಗ ತರ 5 ರೂಪಾಯಿ ನಾವು 10 ರೂಪಾಯಿ. ಫ್ರೆಂಡ್ಸ್, ಹಾಗೆಯೇ ನಾವಂತೂ ಅಲ್ಲಿ 1 ನಿಮಿಷನೂ ಕೂತ್ಕೊಳ್ಳಿಲ್ಲ. ಯಾಕೆಂದರೆ ಇವತ್ತು ನಮ್ಮ ಕೊಟ್ಟಿಗೆ ಕೆಲಸ ರೆಡಿ ಮಾಡೋರು 8 ಗಂಟೆಗೆ ಬಂದುಬಿಟ್ಟಿದ್ರಂತೆ. ನಾವು ಆ ಕಡೆ ಊರ ಕಡೆಗೆ ಹೋದೋ, ಅವರು ಇಲ್ಲಿ ಬಂದಿದ್ದೀವಿ ಅಂತ ಫೋನ್ ಮಾಡಿದರು. ಅಲ್ಲಿ ಕೂತ್ಕೊಳ್ಳು ಇಲ್ಲ, ಕಾಫಿ ಕುಡ್ದಿದ ತಕ್ಷಣ ಮತ್ತೆ ರಿಟರ್ನ್ ಹೊರಟ್ಬಿಟ್ಟು ಬಂದು. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 4:15 ಆಗೈತೆ. ನಾನು ಹಸುಗಳನ್ನ ಇಟ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಕೆಲಸ ನಡೀತಾ ಇದೆ, ಕೊಡಿಕೆ ಕೆಲಸ ಇನ್ನೂ ಮುಗ್ದಿಲ್ಲ, ಇನ್ನೂ ಸ್ವಲ್ಪ ಇದೆ. ಒಂದು 6 ಗಂಟೆವರೆಗೂ ಆಗ್ಬೋದು. ಹಸುಗಳನ್ನ ಮೇಯೋದಕ್ಕೆ ಅಂತ ಕಟ್ಟಿದ್ನಲ್ಲ, ಇಟ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನಾನು ನಮ್ಮ ಅಮ್ಮನ ಮನೆಗೆ ಹೋಗಿದ್ನಲ್ಲ, ಅಲ್ಲಿ ಜಾಸ್ತಿ ವಿಡಿಯೋನೇ ಮಾಡೋದಕ್ಕಾಗಲಿಲ್ಲ. ನಾವು ಹೋಗಿದ ತಕ್ಷಣ ಕೆಲಸದವರು ಬಂದಿದ್ದೀನಿ ಅಂತ ಫೋನ್ ಮಾಡಿದರು.
ಹಾಗಾಗಿ ಅಲ್ಲಿ ಏನೂ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಹೋಗಿ ಏನಿಲ್ಲ, ಹೋಗಿ ಹಿಂಗೆ ಹೋಗಿ ಒಂದು 5 ನಿಮಿಷ ಕುತ್ಕೊಳ್ಳೂ ಇಲ್ಲ, ಹೋಗ್ಬಿಟ್ಟು ಕಾಫಿ ಕಾಸ್ಕೊಂಡು ಕುಡಿದ್ಬಿಟ್ಟು ಸೀದಾ ಊರಿಗೆ ಬಂದು ಕೆಲಸದವರು ನಾವಲ್ಲೇ ಬಂದು 1 ಗಂಟೆ ಆಗೈತೆ ಅಂತ ಫೋನ್ ಮಾಡಿದರು. ನಾವು 7:15 ಇಲ್ಲಿಂದ ಹೊರಟಿದ್ವಿ. ಅವ್ರು 8 ಗಂಟೆಗೆ ಇಲ್ಲಿ ಮನೆ ಹತ್ರ ಬಂದಿದ್ದಾರೆ. ಅದಕ್ಕೆ ಸುಮ್ಮನೆ ಹೋಗಿ ಅರ್ಜೆಂಟಲ್ಲಿ ಬಂದಿದ್ದಾಯಿತು. ಒಂದು ಅರ್ಧ ಗಂಟೆ ನಮ್ಮ ಅಪ್ಪನ ಕೈಲಿ ಕೂತ್ಕೊಂಡು ಮಾತಾಡಲಿಲ್ಲ, ಏನಿಲ್ಲ. ಹೋಗಿ ಇಲ್ಲಿಂದಲೇ ಹಾಲು ತಗೊಂಡು ಹೋಗಿದ್ದೆ, ಕಾಫಿ ಕಾಸು ಕೊಟ್ಬಿಟ್ಟು ಸೀದಾ ಬರ್ತಾನೆ ಇದ್ದೆ. ನಾನು ಯಜಮಾನ್ರಿಗೆ ಹೇಳಿದ್ದೆ ನಾನು ಬಸ್ಸಲ್ಲಿ ಹೋಗ್ತೀನಿ ಅಂತ ಅಂದ್ಬಿಟ್ಟು, ಬೇಕಾದ್ರೆ ಸಂಜೆ ಕೆಲಸ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿದ್ಮೇಲೆ ಬಂದು ಕರ್ಕೊಂಬಿಟ್ಟು ಬನ್ನಿ, ಇಲ್ಲ ನಾನೇ ಬರ್ತೀನಿ ಬಸ್ಸಿಗೆ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಎದ್ದಿದ್ದು ಟೈಮಾಗಿ ಹೋಗಿತ್ತು. ನಾನು 7 ಗಂಟೆ ಬಸ್ಸಿಗೆ ಹೋಗೋಣ ಅಂದ್ಕೊಂಡಿದ್ದೆ. ಎದ್ದಾಗ 7:15 ಆಗಿತ್ತು. ಆಲ್ರೆಡಿ ಬಸ್ ಹೋಗಿದೆ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಇವರೇ ಕರ್ಕೊಂಡೋಗಿ ನೋಡಿರೆ ಕೆಲಸದವ್ರು ಯಾವಾಗಲೂ ಲೇಟಾಗಿ ಬರೋರು. ಹೋಸಲಿ ನಾವು ಕಾಂಪೌಂಡೆಲ್ಲ ರೆಡಿ ಮಾಡಿಸ್ಬೇಕಾದ್ರೂ ಅಷ್ಟೇ, ಕಾಂಪೌಂಡ್ಗೆ ಕಬ್ಬಣ ಎಲ್ಲ ಕಟ್ಟಿಸ್ತಾ ಇದ್ವಲ್ಲ, ಆವಾಗ ಅವರು ಬೆಳಗ್ಗೆ ಬರ್ತೀನಿ ಅಂತ ಅಂದರೆ ಬರ್ತಾ ಇದ್ದಿದ್ದೆ 11 ಗಂಟೆ, 10:30, 11 ಗಂಟೆ. ಬೆಳಗ್ಗೆ 8 ಗಂಟೆ ಬರ್ತೀನಿ ಅಂತ ಹೇಳಿದ್ರು. ನಾವು ಹಾಗೆ ಬರ್ಬೋದೇನೋ ಇವತ್ತು ಅಂದ್ಕೊಂಬಿಟ್ಟು ಹೋದೋ. ನೋಡಿರಿ 8 ಗಂಟೆಗೆ ಬಂದಿದ್ರು. ಇವಾಗ ಹಸುಗಳನ್ನ ಇಟ್ಕೊಂಡು ಹೋಗ್ತೀನಿ. ಅಲ್ಲೇ ಮನೆ ಹತ್ರದಲ್ಲಿ ಕಟ್ತೀನಿ. ಮತ್ತು ಹಸುಗೆ ಹುಲ್ಲು ಕುಯ್ಬೇಕು. ಯಜಮಾನ್ರು ಅಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಅವ್ರ ಜೊತೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ. ನಾನಿವಾಗ ಇಟ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಹುಲ್ಲು ಕುಯ್ದು ಆಮೇಲೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ನೋಡಿ ಇಲ್ಲಿದ್ದಾರೆ, ಇಲ್ಲೊಂದಿದೆ ಮತ್ತು ನೆಕ್ಸ್ಟು ಅಲ್ಲೊಂದಿದೆ. ಈಗ ಇಟ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ಹಾಗೆಯೇ ನಾನು 6 ಗಂಟೆ ಅಷ್ಟರಲ್ಲಿ ಕೆಲಸ ಮುಗೀತದೆ ಅಂತ ಅಂದೆ. ಇನ್ನು 7:15 ಆದರೂ ಕೆಲಸ ಮುಗಿತಿರ್ಲಿಲ್ಲ, ಇನ್ನೂ ಮಾಡ್ತಾನೇ ಇದ್ದರು. ಲಾಸ್ಟಿಗೆ ಫೈನಲ್ಲಾಗಿ ಕೆಲಸ ಮುಗಿದಿದೆ. 8 ಗಂಟೆ ಆಯಿತು. 8 ಗಂಟೆ ಇಲ್ಲಿ ಯಜಮಾನ್ರು ಸ್ವಲ್ಪ ಸಿಮೆಂಟು ಜಲ್ಲಿ ಎಲ್ಲ ಕಲಸಿರೋದು ಮಿಕ್ಕಿತ್ತು. ಅದನ್ನು ಸುಮ್ಮನೆ ಅಲ್ಲೇ ಬಿಟ್ಟರೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ತೆಗೆದು ಒಳಗಡೆ ಸ್ವಲ್ಪ ಹಾಕ್ತಾಯಿದ್ರು. ಎಷ್ಟು ಕೊಡ್ದಪ್ಪ? ಎಷ್ಟು ಅದು? 2 ಅಲ್ವಾ? ಯಾವ ಮುಗಿಸೋದು? ನಮ್ಮ ರಾಮನೂ ಕೆಂದನು ಕರ್ಕೊಳ್ಳೋದಲ್ವ, ಬೇಗ ಮುಗಿಸೋದು. ಫ್ರೆಂಡ್ಸ್, ಹಾಗೇನೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.